ನೋಡಿ 8th one ಏನ್ ಕೊಟ್ಟಿದ್ದಾರೆ. ಎ ಡೂಮ್ ಆಫ್ ಎ ಬಿಲ್ಡಿಂಗ್ ಈಸ್ ಇನ್ ದ ಫಾರ್ಮ್ ಆಫ್ ಹೆಮಿಸ್ಫಿಯರ್. From inside, it was whitewashed at the cost of rupees 4,989.60 ಅಂತ ಕೊಟ್ಟಿದ್ದಾರೆ. If the cost of whitewashing is rupees 20 per square meter, find number 1 inside surface area of the dome, number 2 volume of the air inside the dome ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಡೂಮ್ ಯಾವ ರೀತಿ ಯಾವ ಶೇಪ್ ಅಲ್ಲಿ ಇದೆ, ಹೆಮಿಸ್ಫಿಯರ್ ಶೇಪ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಳಗಡೆ ಪಾರ್ಟ್ ಏನಿದೆಯಲ್ಲ ಇದನ್ನ ವೈಟ್ ವಾಶ್ ಮಾಡಿದ್ದಾರೆ. ಸೊ ಫ್ರಮ್ ಇನ್ಸೈಡ್ ಇಟ್ ವಾಸ್ ವೈಟ್ ವಾಶ್ಡ್ ಅಟ್ ದ ಕಾಸ್ಟ್ ಆಫ್ 4989.60. If the cost of whitewashing is rupees 20 per square meter, find the surface area ಅಂತ ಒಂದು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ ಬರೀ ಕಾಸ್ಟ್ ಕೊಟ್ಟಿದ್ದಾರೆ, ನೀವು ರೇಟ್ ಕೊಟ್ಟಿದ್ದಾರೆ. ನಾವು ಸರ್ಫೇಸ್ ಏರಿಯಾ ಹೆಂಗ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ನಾವು ಕಾಸ್ಟ್ ಫೈಂಡ್ ಔಟ್ ಮಾಡಂಗಿದ್ರೆ ಯಾವ ಫಾರ್ಮುಲಾ ಹಾಕೊಂತೀವಿ, ಏರಿಯಾ ಇಂಟು ರೇಟ್ ಮಾಡ್ತೀವಲ್ವಾ, ಅದನ್ನೇ ಈ ರೀತಿ ಬರಿತೀವಿ ನೋಡ್ರಿ. ಏರಿಯಾ ಇಂಟು ರೇಟ್ ಇಸ್ ಈಕ್ವಲ್ಸ್ ಟು ಕಾಸ್ಟ್. ಸೇಮೇ ಬರೆದಿದ್ದೀನಲ್ವಾ, ಇದು ಒಂದೇ ಇದು ಒಂದೇ. ಈಗ ನಮಗೆ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕಾಸ್ಟ್, ಈ ರೇಟ್ ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗತ್ತೆ, ಡಿವೈಡ್ ಆಗತ್ತೆ. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಯಾಕೆ, ಕಾಸ್ಟ್ ಕೊಟ್ಟಿದ್ದಾರೆ, ರೇಟು ಕೊಟ್ಟಿದ್ದಾರೆ. ಸೊ ನಾವು ಈಸಿ ಆಗುತ್ತೆ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು ಸರ್ಫೇಸ್ ಏರಿಯಾ. ಕಾಸ್ಟ್ ಏನ್ ಕೊಟ್ಟಿದ್ದಾರೆ, 4989.60 ಅಪಾನ್ ರೇಟ್ ಏನ್ ಕೊಟ್ಟಿದ್ದಾರೆ 20. ಓಕೆ, ಈಗ ಇದನ್ನ ಡಿವೈಡ್ ಮಾಡೋಣ. ನೋಡಿ 4989.60 ಮಾಡೋಣ. 22 40 ಆಗತ್ತಲ್ವಾ, 9 ಉಳಿತು. ಈಗ 8 ತಗೊಳ್ಳಿ, 2 4 8 ಅಲ್ವಾ. ಸೊ 24 80. 1 ಉಳಿತು, 18 ಉಳಿತು, ಸಾರಿ 9 ತಗೊಳ್ಳೋಣ. 18 ಚಿಕ್ಕದಲ್ವಾ, ಅದಕ್ಕೆ ಈಗ 2 9 18 ಆಗುತ್ತಲ್ವಾ. ಸೊ ಅದೇ ರೀತಿ 29 180. ಸೊ 9 ಉಳಿತು. ನೋಡಿ ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ ತಗೊಳ್ಳೋಣ, 6 ಇಳಿಸ್ಕೊಳ್ಳೋಣ. ಈಗ 96 ಇದೆ, 2 4 80 ಆಗುತ್ತಲ್ವಾ. ಸೊ 24 80. 16 ಉಳಿತು. ಈಗ 0 ಇದೆ, 0 ತಗೊಳ್ಳೋಣ. 2 8 16 ಆಗುತ್ತಲ್ವಾ. ಸೊ 28 160. ರಿಮೈಂಡರ್ 0 ಬಂತು. ಸೊ ಏನ್ ಬಂತು ನಮಗೆ ಸರ್ಫೇಸ್ ಏರಿಯಾ, 249.48. ಸರ್ಫೇಸ್ ಏರಿಯಾ ಇರೋದ್ ಕಾರಣ ನಾವು ಏನಿದೆ ಯೂನಿಟ್ಸ್ ಮೀಟರ್ ಇದೆ, ಸೊ ಮೀಟರ್ ಸ್ಕ್ವೇರ್ ಅಂತ ಇಡಬೇಕು. ಓಕೆ, ಈಗ ಒಂದ್ ಕ್ವಶನ್ ಆನ್ಸರ್ ಆಯ್ತು. ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ, ವಾಲ್ಯೂಮ್ ಆಫ್ ದ ಏರ್ ಇನ್ಸೈಡ್ ದ ಡೋಮ್. ಇಲ್ಲಿ ವಾಲ್ಯೂಮ್ ಆಫ್ ದ ಏರ್ ಇನ್ಸೈಡ್ ದ ಡೋಮ್ ಅಂದ್ರೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಸೊ ಇದನ್ನ ನಾನು ರಬ್ ಮಾಡ್ತೀನಿ. ಈಗ ನೋಡಿ, ಈಗ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು ನಮ್ಗೆ ಗೊತ್ತಿರೋದು, 2/3 πr². ಆದ್ರೆ ನಮ್ಗೆ ಇಲ್ಲಿ ರೇಡಿಯಸ್ ಗೊತ್ತಿಲ್ಲ, ಆದ್ರೆ ನಮಗೆ ಸರ್ಫೇಸ್ ಏರಿಯಾ ತಾನೇ ಫೈಂಡ್ ಔಟ್ ಮಾಡಿದ್ವಿ. ಸೊ ಸರ್ಫೇಸ್ ಏರಿಯಾ ಇಟ್ಕೊಂಡು ನಾವು ಫಸ್ಟ್ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು, 249.48 ಬಂತು ಮೀಟರ್ ಸ್ಕ್ವೇರ್. ಓಕೆ, ಇಷ್ಟೇ. ಈಗ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು, 2πr² ಇಸ್ ಈಕ್ವಲ್ಸ್ ಟು 249.48. ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. 2 ಇಂಟು ಪೈ ಅಂದ್ರೆ 22/7 ಇಂಟು r² ಗೊತ್ತಿಲ್ಲ ನಮ್ಗೆ, ಇಸ್ ಈಕ್ವಲ್ಸ್ ಟು 249.48. ಈಗ
ನೋಡಿ ಆರ್ ಸ್ಕ್ವೇರ್ ಒಂದೇ ಇಲ್ಲಿ ಉಳಿಸ್ಕೊಳ್ಳೋಣ. ಈ ಕಡೆ ಇದನ್ನೆಲ್ಲ ರೈಟ್ ಸೈಡ್ ಕಳ್ಸೋಣ. ಇನ್ನೊಂದು ಇಲ್ಲಿ ನಾನು ಪಾಯಿಂಟ್ ತೆಗಿತೀನಿ, ಡೆಸಿಮಲ್ ತೆಗಿತೀನಿ. ಸೊ ಡೆಸಿಮಲ್ ತೆಗೆದ್ರೆ ನಾನೇನ್ ಮಾಡ್ಬೇಕು, ಕೆಳಗಡೆ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, 2 zeros ಹಾಕ್ಬೇಕು. 2 zeros ಅಂದ್ರೆ ಬರೀ zeros ಅಲ್ಲ, 1 ಹಾಕ್ಬೇಕು. 1 ಹಾಕಿದ್ರೇನೆ ಓಕೆ ವ್ಯಾಲ್ಯೂ. ಸೊ ಇಂಟು, ಈಗ ನೋಡಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್ ಹೋಗುತ್ತೆ, ನ್ಯೂಮರೇಟರ್ ಅಲ್ಲಿ ಇದೆ ಡಿನಾಮಿನೇಟರ್ ಬರುತ್ತೆ. ಸೊ ಕೆಳಗೆ ಏನಿದೆ 7 ಇದೆ, ಸೊ ಮೇಲೆ ಹೋಯ್ತು. ಮೇಲೆ ಏನಿದೆ 22 ಇಂಟು 2 ಇದೆ, ಇದು ಕೆಳಗಡೆ ಬಂತು. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ಅದು ಮಾಡೋಣ. ನೋಡಿ 2 11 ಇನ್ನು ರೆಡ್ ಪೆನ್ ಇಂದ ಮಾಡ್ತೀನಿ, ಕನ್ಫ್ಯೂಸ್ ಆಗತ್ತೆ ಮತ್ತೆ ನಿಮ್ಗೆ. ನೋಡಿ 2 1 2 2 2 4 4 8, 1 ಉಳಿತು, 2 7 ಅಗೇನ್ 2 4. ಓಕೆ, ಈಗ ಮತ್ತೆ 11 ಇಂದ ಹೋಗುತ್ತೆ. ನೋಡಿ 11 1 11 1 11, 1 ಉಳಿತು, ಅಗೇನ್ 11 1 11, 3 ಉಳಿಯುತ್ತೆ, 37 ಆಯ್ತು. ಸೊ 3 33, 4 ಉಳಿತು, 44 ಆಯ್ತು. ಲಾಸ್ಟಿಗೆ 11 4 ಅಂದ್ರೆ 1134 ಉಳಿತು. ಈಗ ಮತ್ತೆ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿ. ಈವನ್ ನಂಬರ್ ಅಲ್ವಾ, 2 ಇಂದ ಹೋಗುತ್ತೆ. 2 1 2 5 10, 2 6 12, 2 7 14. ಇನ್ನು ಕ್ಯಾನ್ಸಲೇಷನ್ ಹೋಗಲ್ಲ. ಸೊ ಇಸ್ ಈಕ್ವಲ್ಸ್ ಏನು ಉಳಿತು, 5 6 7 ಇಂಟು 7 ಅಪಾನ್ ಕೆಳಗಡೆ ಏನಿದೆ 100. ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡೋಣ. 5 6 7 ಇಂಟು 7, 7 7 49, 6 7 42, plus 4 46, 7 5 35, 35 plus 4 39. ಸೊ ಏನ್ ಬಂತು, ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 3969 ಅಪಾನ್ 100. ಓಕೆ, ಇದನ್ನ ರಬ್ ಮಾಡ್ತೀನಿ. ಈಗ ನೋಡಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸೊ ಅಂದ್ರೆ ಆರ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 3969 ಅಪಾನ್ 100 ಅಲ್ವಾ. ಈಗ ಇದರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ಬೇಕು ನಾವು. ಇಲ್ಲಿ ಮಾಡ್ತೀವಿ ನೋಡಿ, 3969 ಡಿವಿಷನ್ ಮೆಥಡ್ ಅಲ್ಲಿ ಮಾಡೋಣ. ಬಾರ್ ಹಾಕೊಳ್ಳಿ. 3 6 6 36 ಅಲ್ವಾ, ಸೊ ಸ್ಕ್ವೇರ್ಸ್ ತಗೋಬೇಕು. 6 6 36, ಏನ್ ಉಳಿತು, 3 ಉಳಿತು. ಈಗ 6 9 ಅಟ್ ಎ ಟೈಮ್ ತಗೋಬೇಕು. ಈ 6 ನ ಆಡ್ ಮಾಡ್ಬೇಕು, 12 ಆಯ್ತು. ಈಗ 12 ಮಾಡಿ ಯಾವ ನಂಬರ್ ತಗೊಂತೀವೋ ಅದೇ ನಂಬರ್ನ ಇಲ್ಲಿ ತಗೋಬೇಕು. ಸೊ 3 3 9 ಆಗತ್ತಲ್ವಾ, ನೋಡೋಣ. 3 3 9, 3 2 6, 3 1 3, ಕರೆಕ್ಟ್ ಆಗುತ್ತೆ. ಸೊ 123 3 369 0 ಅಂದ್ರೆ ಏನ್ ಬಂತು, 63 ಬಂತು. ಸೊ ನಾವೇನ್ ಹೇಳ್ಬೋದು, 63 ಇಂಟು 63 ಅಪಾನ್ 100 ನಮ್ಗೆ ಗೊತ್ತೇ ಇದೆ, 10 ಇಂಟು 10 ಅಂತ ಸ್ಕ್ವೇರ್ ರೂಟ್ ಹಾಕಿ. ಸೊ ಆರ್ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ, ಪೇರ್ ಇದ್ರೆ 1 ತೆಗಿಬೇಕು. 63 ಅಪಾನ್ 10 ಬಂತು. ಯೂನಿಟ್ಸ್ ಏನಿದೆ, ಮೀಟರ್ ಇದೆ, ಸೊ ಮೀಟರ್. ದಿಸ್ ಇಸ್ ದ ರೇಡಿಯಸ್. ಈಗ ರೇಡಿಯಸ್ ಸಿಕ್ತು ನಮ್ಗೆ, ನಾವೇನ್ ಫೈಂಡ್ ಔಟ್ ಮಾಡ್ಬೋದು, ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ಇದನ್ನ ರಬ್ ಮಾಡ್ತೀವಿ. ನೋಡಿ ರೇಡಿಯಸ್ ಏನ್ ಸಿಕ್ತು ನಮ್ಗೆ, 63 ಅಪಾನ್ 10 ಮೀಟರ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು, 2/3 ಪೈ ಆರ್ ಕ್ಯೂಬ್ ಅಲ್ವಾ. ಸೊ ಇಲ್ಲಿ ಹಾಕ್ತೀನಿ 2/3 ಇಂಟು ಪೈ ಅಂದ್ರೆ 22/7. ರೇಡಿಯಸ್ ನಮ್ಗೆ ಎಷ್ಟು ಬಂತು, 63/10, ಸಾರಿ, ಇಂಟು 63/10 ಇಂಟು 63/10 ಮತ್ತು 3 ಟೈಮ್ಸ್ ಹಾಕ್ಬೇಕು, ಕ್ಯೂಬ್ ಇರೋದ್ರಿಂದ. ಈಗ ಏನೇನ್ ಕ್ಯಾನ್ಸಲೇಷನ್ ಹೋಗುತ್ತದ್ ಮಾಡೋಣ. ನೋಡಿ 7 1 7 9, ಅಗೇನ್ 3 1 3 3. ಇನ್ನು
ಕ್ಯಾನ್ಸಲೇಷನ್ ಹೋಗಲ್ಲ, ಈ 10 ಇದೆ, ಇದು ಹಾಗೆ ಇರಲಿ. ಓಕೆ, ಈಗ ಏನು ಉಳಿಯುತ್ತೆ ನಮಗೆ? 22 2s 44 ಇಂಟು 3 ಇಂಟು 63 ಇಂಟು 63 ಅಪಾನ್ ಇಲ್ಲಿ ನೋಡಿ 10 ಇಂಟು 10 ಇಂಟು 10 ಇದೆ, ಅದೇ 10 ಟೆನ್ಸ್ 100, 100 ಟೆನ್ಸ್ 1000, ಅಂದ್ರೆ 3 zeros ಇದೆ. ಓಕೆ, ಈಗ 44 ಇಂಟು 3 ಮಾಡೋಣ. 3 4s 12, ಅಗೇನ್ 3 4s 12 ಪ್ಲಸ್ 1 30, 132 ಬಂತು. 132 ಇಂಟು ಈಗ ತಾನೇ ಮಾಡಿದ್ವಲ್ವ ನಾವು 63 ಸ್ಕ್ವೇರ್ ಏನಿತ್ತು? 3969 ಇತ್ತು ಅಲ್ವಾ? ಈಗ ತಾನೇ ನಾವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ವಿ ಅಪಾನ್ 1000. ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. 3969 ಇಂಟು 132 ನೋಡಿ, 2 9s 18, 1 carry, 2 6s 12 plus 1 30, again 2 9s 18 plus 1 19, 1 carry, 9 here, 2 3s 6 plus 1 7, 1 plus ಹಾಕೋಣ, 3 9s 27, 2 carry, 3 6s 18 plus 2 20, 2 here carry, again 3 9s 27 plus 2 29, 2 carry, 3 3s 9, 9 plus 2 11. ಈಗ ಡಬಲ್ ಪ್ಲಸ್ 1 9s 9, 1 6s 6, 1 9s 9, 1 3s 3. ಟೋಟಲ್ ಆ್ಯಡ್ ಮಾಡೋಣ. 8 10 19, 10 plus 6 16, 23, 10 plus 2 12, 3 plus 1 4, 4 plus 1 5. ಸೊ ಏನ್ ಬಂತು? 523,908 ಅಪಾನ್ 1000. ಓಕೆ, ಈಗ ಇದನ್ನ ರಬ್ ಮಾಡ್ತೀನಿ. ಏನಿದು? ವಾಲ್ಯೂಮ್. ಈಗ ನೋಡಿ, ಇಲ್ಲಿ 3 zeros ಇದೆ, ಈ zeros ತೆಗಿಬೋದಲ್ವಾ? ನಾನು ಯಾವ ರೀತಿ ತೆಗಿಬೋದು? ಇಲ್ಲಿ ಡೆಸಿಮಲ್ ಇಟ್ರೆ ನಾನು ಈ zeros ತೆಗಿಬೋದು. ಡೆಸಿಮಲ್ ಇಡೋದಕ್ಕೆ ಎಲ್ಲಿ ಇಡ್ಬೇಕು ನನ್ನ ಪಾಯಿಂಟ್? ಇಲ್ಲಿ 3 zeros ಇರೋದ್ ಕಾರಣ 1 2 3 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. ಅಂದ್ರೆ ನೋಡಿ 523.908 ಏನಿದೆ? ಯೂನಿಟ್ಸ್ ಮೀಟರ್ ಇದೆ, ಸೊ ಮೀಟರ್ ಕ್ಯೂಬ್ ವಾಲ್ಯೂಮ್ ಆಫ್ ದ ಏರ್ ಇನ್ಸೈಡ್ ದ ಡೋಮ್. ಅದೇ ಕೇಳಿದ್ರಲ್ವ ಫೈಂಡ್ ಔಟ್ ಮಾಡಕ್ಕೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.